ಹಲೋ ನನ್ನ ಬಳಗದವರೇ, ಹೇಗಿದ್ದೀರಿ ಎಲ್ಲರೂ? ಇವತ್ತು ಸಿಂಪಲ್ಲಾಗಿ ಒಂದು ವೆಜಿಟೇಬಲ್ ಪಲಾವ್ ಮಾಡೋದು ನೋಡ್ಕೊಂಬರೋಣ ಬನ್ನಿ. ವೆಜ್ ಪಲಾವ್ಗೆ ನಾನೊಂದು ಹಿಡಿಯಷ್ಟು ಬೇಯಿಸಿದ ಬಟಾಣಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 4-5 ಬೀನ್ಸು, ಒಂದು 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ, ಒಂದು ಸಣ್ಣ ಆಲೂಗಡ್ಡೆ ಹಚ್ಚಿಟ್ಕೊಂಡಿದ್ದೀನಿ, ಸೌತೆಕಾಯಿ ಒಂಚೂರು ಇತ್ತು ಇನ್ನು ಹಾಳಾಗತ್ತೆ ಅಂಥೇಳಿ ಅದನ್ನು ಹಾಕಿದ್ದೀನಿ ಒಂದು ಹಿಡಿಯಷ್ಟು, ಮತ್ತು ಕ್ಯಾಪ್ಸಿಕಮ್ ಅಂದರೆ ದೊಣ್ಣೆ ಮೆಣಸಿನ್ಕಾಯಿ ಒಂಚೂರು ಹಚ್ಚಿಟ್ಕೊಂಡಿದ್ದೀನಿ. ಇದು ರಸ್ಕ್, ಅಥವಾ ನೀವು ಇದ್ರ ಬದಲು ಬ್ರೆಡ್ ಕೂಡ ತೊಗೋಬೋದು. ಇದನ್ನು ಪಲಾವ್ ಆದಮೇಲೆ ಅದ್ರ ಮೇಲೆ ಹಾಕಬೇಕಾಗುತ್ತೆ. ನೋಡಿ, ವೆಜಿಟೇಬಲ್ ಪಲಾವ್ ಮಸಾಲೆಗೆ ಸಾಜೀರ ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ, ಕೊತ್ತಂಬರಿ ಬೀಜ 1 ಚಮಚ, ಲವಂಗ ಒಂದು 5-6 ತೊಗೊಂಡಿದ್ದೀನಿ, ಚಕ್ಕೆ 2 ತುಂಡು, ಏಲಕ್ಕಿ 2, ನಿಮ್ಮ ಹತ್ರ ಬ್ಲ್ಯಾಕ್ ಏಲಕ್ಕಿ ಕಪ್ಪು ಏಲಕ್ಕಿ ಇದ್ದರೆ ಅದನ್ನು ತೊಗೋಬೋದು, ಚಕ್ರ ಮೊಗ್ಗು 1, ಮರಾಠಿ ಮೊಗ್ಗು ದೊಡ್ಡದಾದರೆ 1, ಸಣ್ಣದಿರೋದ್ರೆ ಒಂದು 2 ಹಾಕಿದ್ದೀನಿ, ಹಸಿಮೆಣಸು ಒಂದು 4-5 ಹಾಕ್ಕೊಂಡಿದ್ದೀನಿ, ಶುಂಠಿ ಒಂದು 4 ತುಂಡು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು 6 ಎಸಳು ತೊಗೊಂಡಿದ್ದೀನಿ, 6 ಬೀಜಗಳು, ಜೀರಿಗೆ 1 ಚಮಚ, ಬಡೆ ಸೊಪ್ಪು ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ, ಪುದೀನ 1 ಹಿಡಿಯಷ್ಟು, ತೆಂಗಿನ ತುಂಡುಗಳು 1 ಹಿಡಿಯಷ್ಟು, ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ತೊಗೊಂಡಿದ್ದೀನಿ. ಈಗ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅರಿಬೇಕು. ಒಂದು ಅರ್ಧ ಈರುಳ್ಳಿ ತೊಗೋಬೇಕು ಮಸಾಲೆ ಅರಿವಾಗ. ನೋಡಿ, ಹಾಕ್ಕೋತಾ ಇದ್ದೀನಿ. ಈಗ ಕುಕ್ಕರ್ಗೆ ಒಂದು ಸೌಂಟಿನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ತೇಜ್ಪತ್ತ ಹಾಕ್ಕೋಬೇಕು. ತೇಜ್ಪತ್ತ ಕಾಯ್ತಾ ಇರುವಾಗ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು, ನಾನಿಲ್ಲಿ ಊಟದಕ್ಕಿನ ತೊಳೆದ್ಬಿಟ್ಟು ಬಸ್ದು ಇಟ್ಕೊಂಡಿದ್ದೀನಿ, 1 ಲೋಟದಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ, ಬಾಸುಮತಿ ರೈಸ್ ಏನು ಹಾಕಿಲ್ಲ, ದಿನ ಉಪಯೋಗಿಸೋ ಊಟದಕ್ಕಿನೇ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಕಾದಿದೆ, ಅಕ್ಕಿನ ಹಾಕಿಬಿಟ್ಟು ತೊಳೆದು ಬಸ್ಸೋದು ಅಕ್ಕಿನ ಹಾಕಿಬಿಟ್ಟು ಒಂದು 2 ನಿಮಿಷ ಹುರ್ಕೋಬೇಕಾಗುತ್ತೆ. ಸಣ್ಣ ಉರಿಯಲ್ಲಿ ಹುರ್ಕೋಬೇಕು, ಇಲ್ಲ ಅಂದರೆ ಪಲಾವ್ ಅಷ್ಟು ಉದುರುದ್ರೆ ಆಗಲ್ಲ. ಈಗ ನೋಡಿ, ಅಕ್ಕಿ ಸ್ವಲ್ಪ ಕೆಂಪಾಗ್ತಾ ಇದೆ ಹುರಿದಿದ್ದು. ಈ ಟೈಮಲ್ಲಿ ನಾವು ಹರ್ಕೊಂಡಿರೋ ಮಸಾಲೆ ಹಾಕ್ಬಿಡ್ಬೇಕು. ಇದು ಹಾಕ್ಕೊಂಡಿದ್ದ ಮಸಾಲೆನ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಹುರಿಬೇಕು. ಈಗ ಹಚ್ಚಿಟ್ಕೊಂಡಿರೋ ತರಕಾರಿ ಜೊತೆಗೆ ಇದು ನೀರು ಹಾಕ್ಕೊಡ್ಬೇಕು. ನೀರು ನೋಡಿ, 1 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ತಾಯಿದ್ದೀನಿ. ಈ ಬಟ್ಲಲ್ಲಿ 2 ಲೋಟ ನೀರು ಹಿಡಿಸಿದೆ, ಇನ್ನೊಂದು ಲೋಟ ಎಕ್ಸ್ಟ್ರಾ ಹಾಕ್ತೀನಿ. ಈಗ ಉಪ್ಪು ಅರಿಶಿನ ಹಾಕ್ಕೊಳ್ಳೋಣ. ಉಪ್ಪು ಇನ್ನೊಂದು ಚೂರು ಬೇಕಾಗತ್ತೆ, ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಬೇಕಾಗತ್ತೆ. ಒಂದು ಹೆಚ್ಚು ಕಮ್ಮಿ ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಈಗ ಅರಿಶಿನ ಹಾಕ್ಕೊಂಡು ಒಂದು ಸಲ ಕೈ ಆಡಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡ್ಬೇಕು. ಈಗ ನೋಡಿ, ಕುದಿ ಬರ್ತಾ ಇದೆ. ಒಂದು ಕುದಿ ಬರುವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕ್ಕೋಬೇಕು. ಈಗ ನಿಮಗೆ ಎಷ್ಟು ವಿಷಲ್ ಬೇಕೋ ನೋಡಿಕೊಂಡು ಕುಕ್ಕರ್ ಆಫ್ ಮಾಡ್ಕೋಬೇಕಂದ್ರೆ, ಕೆಲವು ಅಕ್ಕಿಗೆ 2 ವಿಷಲ್ ಸಾಕು, 3 ವಿಷಲು, 4, 5 ಈ ಥರ. ನೋಡಿ, ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ರಸ್ಕನ್ನು ಕಾಯಿಸಿ ತೆಕ್ಕೋಬೇಕು. ಎಣ್ಣೆ ಕಾದಿದೆ.
ಜೊತೆಗೆ ರಸ್ಕನ್ನ ಕಾಯಿಸ್ಕೋಬೇಕು. ಬ್ರೆಡ್ ಇದ್ದರೆ ಬ್ರೆಡ್ಡನ್ನು ಕಾಯಿಸ್ಕೋಬೋದು. ಸ್ಕ್ವೇರ್ ಪೀಸಸ್ ಮಾಡಿಬಿಟ್ಟು ಈಗ ಇದನ್ನು ಬಿಸಿಯಾಗಿ ಇರುವ ಪಲಾವ್ಗೆ ಹಾಕಬೇಕಾಗತ್ತೆ. ಹಾಕಿಬಿಟ್ಟು ಒಂದು ಸಲ ಕೈ ಆಡಿಸ್ಕೊಳ್ಳಿ ಮೇಲೆ ಕೆಳಗೆ. ಪಲಾವ್ ರೆಡಿಯಾಗಿದೆ. ಅರೋಮವಂತೂ ಅಷ್ಟು ಚೆನ್ನಾಗಿದೆ. ನೋಡಿ ಪಲಾವ್ ರೆಡಿಯಾಗಿದೆ. ಹಾಗೆ ರಾಯ್ತನೂ ಇದೆ, ಈರುಳ್ಳಿದು ಒಂದು ಹಪ್ಪಳ. ನೋಡ್ತಾ ಇದ್ದರೆ ತಿನ್ನಬೇಕು ಅನ್ನೋಷ್ಟು ಖುಷಿಯಾಗುತ್ತೆ. ಪಲಾವ್ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.